ನಿಮ್ಮ ಚಿತ್ರಗಳಲ್ಲಿ ಕೆಲವೊಮ್ಮೆ ಈ ಒಂದು ವ್ಯಕ್ತಿಗತ ವ್ಯಂಗ್ಯ ಚಿತ್ರಗಳು ನೀವು ತುಂಬ ಬರ್ತದೆ. ಯಾರು ಅವರ ಬಗ್ಗೆ ತುಂಬ ಬರೀತೀರಿ. ಯಾರು ಒಬ್ಬರು ವ್ಯಂಗ್ಯ ಚಿತ್ರಗಾರಿದ್ದಾರಲ್ಲ, ಯಾರು ಅವರ ಹೆಸರು ದತ್ತಾತ್ರೇಯ. ಈ ಒಂದು ಶೈಲಿಯನ್ನು ನೀವು ಹೆಚ್ಚು ಪ್ರಚಾರ ಮಾಡಿದಾಗೆ ನೀವು ಮಾಡಿದ್ರೆ, ಆಮೇಲೆ ರಘುಪತಿ ಅವರು ಸಹ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ. ಅದು ಏನು ಅಂದ್ರೆ, ಈಗ ನೀವು ಅಬ್ಸರ್ವ್ ಮಾಡಿರ್ಬೋದು, ವ್ಯಂಗ್ಯ ಚಿತ್ರದಲ್ಲಿ ಒಬ್ರು ಒಂದು ವ್ಯಂಗ್ಯ ಚಿತ್ರ ಬರೋದ ತಕ್ಷಣ ನಿಮ್ಗೊಂದು ವ್ಯಂಗ್ಯ ಚಿತ್ರ ಹೊಳೆಯುತ್ತೆ. ಒಂದೇ ಒಂದು ವ್ಯಂಗ್ಯ ಚಿತ್ರದಿಂದನೇ ವ್ಯಂಗ್ಯ ಚಿತ್ರ ಹುಟ್ಟತ್ತೆ ಅನ್ನೋ ಒಂದು ಇದು. ಮತ್ತೆ ಒಂದಷ್ಟು ಸ್ನೇಹ, ವಿಶ್ವಾಸ. ನಾವು 3 ಜನನು ತುಂಬಾ ಹಾಸ್ಯ ಪ್ರವೃತ್ತಿಯವರು. ಸೊ ಅವರು ಶಿವಮೊಗ್ಗ ಕಡೆ ರಘುಪತಿ ಅವ್ರು ಶೃಂಗೇರಿ. ರಘುಪತಿ ಅವರಲ್ಲ, ದತ್ತಾತ್ರೇಯ ಇಲ್ಲೇ ತೀರ್ಥಹಳ್ಳಿ ಹತ್ರ. ತುಂಬಾ ಆಪ್ತರು ನನಗೆ. ಒಂಥರ ಅವರೆಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಇದ್ದಂಗೆ. ನಾವು ದಿನನಿತ್ಯ ಮಾತಾಡ್ತಿರ್ತೀವಿ. ನಿಮ್ಗೆ ಕೌಟುಂಬಿಕ ಸಂಬಂಧ ಆತ ಸಂಬಂಧ ಏನಿಲ್ಲ, ಈ ವಿಶ್ವಾಸನೇ, ಸ್ನೇಹನೇ ಸಂಬಂಧ ಆಯ್ತಾ. ಹಾಗಾಗಿ ನಾವು ಈ ಕೆಲವು ಪ್ರದರ್ಶನ ಇದೆಲ್ಲ ಮಾಡ್ಬೇಕಾದ್ರೆ ಒಂದು ಚಿತ್ರಕ್ಕೆ ಇನ್ನೊಬ್ರು ಒಂದು ಕೌಂಟ್ರು ಚಿತ್ರ ಬರೆಯೋದು ಶುರುವಾಯಿತು. ಹಾಗೆ ಬರೆಯುವಂಥ ಒಂದು ಸಮಯದಲ್ಲಿ ನಾನು ದತ್ತಾತ್ರೇಯ ಅವ್ರನ್ನೇ ನನ್ನ ಚಿತ್ರದ ಕ್ಯಾರೆಕ್ಟರ್ ಮಾಡಿದ್ದು. ಮತ್ತು ಅದು ಅವ್ರು ನಮ್ಮ ಕಾಲು ಎಳೆಯೋದು, ನಾವು ಅವ್ರ ಕಾಲು ಎಳೆಯೋದು, ಅದೊಂಥರ ಖುಷಿ ಕೊಡ್ತಾ ಇತ್ತು. ಆ ನಂತರದಲ್ಲಿ ಅದು ಹೆಂಗಾಯ್ತು ಅಂದರೆ, ಎಷ್ಟೋ ಜನ ಕೇಳಕ್ಕೆ ಶುರು ಮಾಡಿದ್ರು, ಇತ್ತೀಚೆಗೆ ಬರ್ತಾನೆ ಇಲ್ವಲ್ಲ ಅಥವಾ ಬರಿತಾನೆ ಇಲ್ವಲ್ಲ ಅಂತ. ಸೊ ಬರಿತಾ ಇರ್ತೀವಿ, ಬರುತ್ತೆ. ಬಟ್ ಹಿಂದೂ ಅದನ್ನು ಮಾಡ್ಯಾರೆ. ಇನ್ನು ಹಳೆ ವ್ಯಂಗ್ಯ ಚಿತ್ರಕಾರರುಗಳು ಮಾಡ್ಯಾರಂತ ಆ ಥರದ್ದು ಬೇಕಾದಷ್ಟು. ಅದೇ ನಮ್ಮದೇ ಹೊಸ ಪ್ರಯೋಗ ಆ ಥರ ಎಲ್ಲ ಏನಲ್ಲ, ಹಿಂದೆನೂ ಮಾಡ್ಯಾರೆ. ಬಟ್ ಈಗ ಮತ್ತೆ ಅದನ್ನು ಒಂದು ಶುರು ಮಾಡಿದ್ವಿ ಜ್ಞಾಪಿಸ್ದಂಗೆ ಅಂತ. ಅದು ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನಾವು ಆ ಥರದ್ದೇ ಒಂದು ಪ್ರದರ್ಶನ ಕೂಡ ಮಾಡಬೇಕು ಅನ್ನೋದು ನಡೀತಾ ಇತ್ತು. ಅದು ಇನ್ನೂ ಯಾಕೋ ಟೈಮ್ ಬಂದಿಲ್ಲ. ಆದರೂ ಒಂದು ಕಲಾವಿದರು ಗುರುತಿಸಿದಾಗೆ ನೀವು ಯಾವುದೇ ಒಂದು ಪಾತ್ರದ ಚಿತ್ರ ಬರೆಯೋದಾದ್ರೆ, ಮುಖ್ಯವಾಗಿ ಗುಬ್ಬಿ ಅಂತ ಒಬ್ರು ಚಿತ್ರ ಬರೀತಾರೆ ನೋಡಿ. ಅವರ ಕಿವಿಯ ಮೇಲೆ ಕೂದಲಿದೆ. ಅವರ ಪ್ರತಿಯೊಂದು ಪಾತ್ರದ ಮೇಲೆ ಎಲ್ಲದರಲ್ಲೂ ಒಂದು ಕೂದಲಿರ್ತದೆ. ಅಲ್ಲ, ಅದು ಏನಾಗತ್ತೆ ಅಂದರೆ, ಈಗ ಒಂದಷ್ಟು ಸನ್ನಿವೇಶಗಳು ಮತ್ತು ಅವ್ರು ಬೆಳೆದು ಬಂದಿರ್ತಕ್ಕಂಥ ಇದು ಅದೆಲ್ಲ ಒಂದಷ್ಟು ಪರಿಣಾಮ ಬೀರಿರುತ್ತೆ. ಅದು ಸರಿನೂ ಇರ್ಬೋದು, ತಪ್ಪು ಇರ್ಬೋದು. ಆದರೆ ಅದು ಎಲ್ಲ ಚಿತ್ರದಲ್ಲೂ ಹಾಕಿ ಬಳಸೋಕ್ಕಾಗಲ್ಲ. ಅಲ್ಲ, ಆಕಸ್ಮಿಕವಾಗಿ ಮತ್ತು ಸಹಜ. ಈಗ ಡೊಂಕೇಶ ಅಂತ ಬರೀತಿದ್ರು ನಮ್ಮ ಪ್ರಕಾಶ್ ಶೆಟ್ಟರು. ಅದನ್ನು ಚಿತ್ರ ನೋಡುವಾಗ ಪ್ರಕಾಶ್ ಶೆಟ್ಟರ ಮುಖಭಾವ ಅವರ ತಲೆ ಮಾಡಿರ್ತಾರೆ. ಅಲ್ಲ, ಸಾಮಾನ್ಯವಾಗಿ ಈಗ ನೀವು ಮತ್ತೆ ನರೇಂದ್ರ ಅವರ ಚಿತ್ರ, ನನ್ನ ಇದು ಅವರ ತಲೆಯಲ್ಲಿ ಒಂದು ಜೋಳಿಗೆ, ಅವರ ಅವರು ಹಾಕ್ತಾ ಇದ್ರು. ಸಾಮಾನ್ಯವಾಗಿ ಅವರ ಚಿತ್ರಗಳು ಅಲ್ಲಿ ಪ್ರತಿಫಲಿಸ್ತದೆ. ನೀವು ಬರಿತಾ ಏನಾಗತ್ತೆ, ಕೆಲವೊಂದು ಪಾತ್ರಗಳು ನಿಮಗೆ ಒಗ್ಗೊಂಡ್ಬಿಡ್ತವೆ. ನಾವು ಹಾಗೆ ಬರಿಬೇಕಾಗತ್ತೆ. ಯಾಕೆಂದ್ರೆ ಈಗ ಇಲ್ಲದ್ರೆ ನಿಮ್ಗೆ ಅದು ನಿಮ್ಮ ಸೈನ್ ಇಲ್ಲದೆ ಹೋದ್ರೆ ಅದು ಗೊತ್ತಾಗೋದಿಲ್ಲ. ಅದು ನೀವು ಚಿತ್ರದಿಂದನೇ ಇಂಥವರೇ ಬರ್ದಿರೋದು ಇದನ್ನ ಅಂತ ಕಂಡುಹಿಡಿಬೇಕಾದ್ರೆ ಆ ಚಿತ್ರದ ಶೈಲಿ ಬಹಳ ಮುಖ್ಯ ಆಗುತ್ತೆ. ಆ ಶೈಲಿ ಈಗ KR ಸ್ವಾಮಿ ಅವ್ರ ಚಿತ್ರನ ನೀವೇನು KR ಸ್ವಾಮಿ ಸೈನ್ ಹಾಕ್ಬೇಕಾಗಿಲ್ಲ, ಯಾರು ಬೇಕಾದ್ರೂ ನೋಡ್ತಾರೆ. ಗುಜ್ಜರ್ ಅವ್ರ ಚಿತ್ರನ ಯಾರು ಬೇಕಾಗಿಲ್ಲ, ನಾಗನಾಥ್ ಬರೆದ್ರೆ ಯಾರೇನು ಸೈನ್ ಹಾಕ್ಬೇಕಾಗಿಲ್ಲ. ಆ ಚಿತ್ರಗಳ ಆ ಶೈಲಿ ನೋಡಿದಾಗ ಇವರದ್ದೇ ಇರ್ಬೋದು ಅಂತ. ನಾವು ಆ ಶೈಲಿನ ಅಳವಡಿಸ್ಕೊಂಡು ಬರೆಯಕ್ಕೆ ಹೋದಾಗ ಕೆಲವ್ರು ಹೇಳ್ತಾರೆ, ಇದನ್ನ ಒಂದು ಸ್ವಲ್ಪ ಇವ್ರ ಥರ ಟ್ರೈ ಮಾಡಿದ್ದೀರಾ ನೀವು ಅಂತ. ಅದು ನಮ್ಮ ಸಂತೋಷಕ್ಕೆ ಮಾಡಿರ್ತೀವಿ. ಆದರೆ ನಮ್ಮ ಮೂಲ ಒಂದು ಸ್ಟೈಲ್ ಏನಿರುತ್ತೆ ಅದು ಹಲವಾರು ಚಿತ್ರಗಳಲ್ಲಿ ಅದೇ ಇರುತ್ತೆ. ಅದು ಅಪರೂಪಕ್ಕೆ ಒಂದೊಂದು ಚಿತ್ರಗಳು ಆ ಥರ ಇರುತ್ತೆ. ನಿಮ್ಮ ಪ್ರಥಮ ವ್ಯಂಗ್ಯ ಭಾವಚಿತ್ರ ಬರೆದದ್ದು ಬೆಂಗಳೂರಿಗೆ ಬಂದ ಮೇಲೆ? ಹೌದಲ್ಲ, ನಾನು ಬೆಂಗಳೂರಿಗೆ ಬಂದ ಮೇಲೆ ವ್ಯಂಗ್ಯ ಚಿತ್ರ ಸ್ಟಾರ್ಟ್ ಮಾಡಿದ್ದೆ. ಅದರಲ್ಲಿ ನಿಮ್ಮ ಒಂದು ಚಿತ್ರದಲ್ಲೇ ಎಲ್ರಿಗೊಂದು ಆ ಕ್ಯಾರೆಕ್ಟರನ್ನು ಹಿಡಿಯುವ ಶಕ್ತಿ. ಈಗ ಒಂದು ಸಂಗೀತಗಾರರು ಅವ್ರು ಹಾಡುವ ಶೈಲಿ, ಅವರು ಅದರ ಮತ್ತೆ ಸಾಹಿತಿಗಳ ಶೈಲಿ, ಇದನ್ನು ಕ್ಯಾರೆಕ್ಟರನ್ನು ಹಿಡಿಯುವ ಶೈಲಿ, ಇದರ ಏನು ಟ್ರೇಡ್ ಸೀಕ್ರೆಟ್ ಇದೆ ಅಥವಾ ಸಹಜವಾಗಿ ಅದರಲ್ಲಿ ಟ್ರೇಡ್ ಸೀಕ್ರೆಟ್ ಅನ್ನೋದು ಏನಿರಲ್ಲ. ಅಲ್ಲ, ನಿಮ್ಮ ಪ್ರಯತ್ನ ಅಂದ್ರೆ ಒಂದು ನಮ್ಮ ಫೀಡ್ಬ್ಯಾಕ್. ನಾವು ಯಾರನ್ನ ಅವಲಂಬಿಸಿರ್ತೀವಿ, ಅವ್ರು ನಮ್ಗೆ ಏನು ಫೀಡ್ಬ್ಯಾಕ್ ಕೊಡ್ತಾರೆ ಸಣ್ಣ ವಯಸ್ಸಿಂದ ನಾವು ಈ ಕ್ಷೇತ್ರಕ್ಕೆ ಬಂದಾಗ, ಅದ್ರ ಮೇಲೆ ನಿಂತಿರುತ್ತದು. ಏನಾಗುತ್ತೆ, ಇವಾಗ ನಾನು ಫಸ್ಟ್ ಒಂದು ಸಂಗೀತದ ವಿಷಯ ಹೇಳ್ತೀನಿ. ಈ ರಾಗಕ್ಕೆ ಒಂದು ಭಾವ ಅನ್ನೋದಿರುತ್ತೆ. ಅದರಿಂದನೇ ಈ ರಾಗ ಆ ರಾಗ ಅಂತ ಗೊತ್ತಾಗೋದು. ಯಾರಿಗೂ ಏನು ಸ್ವರಜ್ಞಾನನೇ ಎಲ್ಲರಿಗೂ ಇರಲ್ಲ, ಏನೂ ಇರಲ್ಲ. ಈಗ ನನಗೂ ಏನು ಸ್ವರಜ್ಞಾನ ಎಲ್ಲ ಏನಿಲ್ಲ. ಬಟ್ ಇದು ಹಿಂದೋಳ ಅಂತ ಗೊತ್ತಾಗುತ್ತೆ, ಈ ರೇವತಿ ಅಂತ ಗೊತ್ತಾಗಬೇಕಾದ್ರೆ ಅದ್ರ ಭಾವ
ಆ ಭಾವದಿಂದ ಇದನ್ನ ಈ ರಾಗ ಅಂತ ನಾವು ಕಂಡುಹಿಡಿತೀವಿ. ಭಾವ ಇಲ್ಲದ ಯಾವ ಚಿತ್ರ ಆಗಲಿ ಯಾವ ಸಂಗೀತ ಆಗಲಿ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ. ಥಿಯರಿಟಿಕಲಿ ಅದು ಎಷ್ಟೇ ಕರೆಕ್ಟ್ ಇರ್ಬೋದು, ಮೂಗು ಬಾಯಿ ಕಣ್ಣು ಕಿವಿ ಎಲ್ಲ ಸರಿಯಾದ ಅಳತೆಲೇ ಇರ್ಬೋದು, ಆದರೆ ಆ ಭಾವ ಅದನ್ನು ಯಾರು ಹೇಳ್ಕೊಡಕ್ಕಾಗಲ್ಲ. ಎಕ್ಸ್ಪ್ರೆಷನ್ ಯಾರು ಹೇಳ್ಬೇಕು, ಪಾಠ ಮಾಡೋಕ್ಕಾಗಲ್ಲ ಅಂತ. ಅದು ನೋಡಿ 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 ಯಾರು ಏನು ಹೇಳ್ತಾ ಇದ್ದಾರೆ ಅದ್ರ ಮೇಲೆ ಅವಲಂಬಿತವಾಗಿರುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಳೋದು ಕಲಿಬೇಕು. ಅದು ನಿಮಗೆ ಅರ್ಥ ಆದಾಗ ಆ ಚಿತ್ರ ಗೆಲ್ಲತ್ತೆ. ಇಲ್ಲದೆ ಹೋದ್ರೆ ಏನಾಗುತ್ತೆ, ಸೋತೆ. ಅದು ಬಹಳ ಜನಕ್ಕೆ ಒಂದು ಮುಖದಲ್ಲಿ ಒಂದು ಭಾವ ಇರುತ್ತಲ್ವ, ಎಲ್ಲರ ಮುಖದಲ್ಲೂ ಒಂದು ಭಾವ ಇರುತ್ತೆ. ಆ ಭಾವ ಅರ್ಥ ಆಗಬೇಕು ಫಸ್ಟು. ನಾವು ಕಣ್ಣು ಕಿವಿ ಮೂಗು ಬಾಯಿ ಕನ್ನಡಕ ಕ್ರಾಪು ಎಲ್ಲರಿಗೂ ಇರುತ್ತೆ. ನಾವು ಅದನ್ನು ಹಾಗಾಗಿ ಬರೆಯೋಕ್ಕೆ ಹೋದಾಗ ಆ ಭಾವ ಮಿಸ್ ಆಗ್ತಾ ಇರುತ್ತೆ. ಆ ಎಕ್ಸ್ಪ್ರೆಷನ್, ಕೆಲವೊಂದು ಟಿಪಿಕಲ್ ನಗು ಇರುತ್ತೆ ಕೆಲವೊಂದು. ಆ ನಗು ಬಂದಾಗ ಮಾತ್ರ ಆ ಚಿತ್ರ ಗೆಲ್ಲತ್ತೆ, ಬರದೇ ಹೋದರೆ ಆ ಚಿತ್ರ ಸೋಲತ್ತೆ. ಆ ಥರ. ಆಮೇಲೆ ಈ ವ್ಯಂಗ್ಯಚಿತ್ರ ವ್ಯಂಗ್ಯ ಭಾವಚಿತ್ರದಲ್ಲಂತೂ ಬಹಳಷ್ಟು ಗೊಂದಲಗಳಿದೆ. ಈಗ ಯಾಕೆಂದರೆ ನಿಮಗೆ ಈ ವ್ಯಂಗ್ಯ ಭಾವಚಿತ್ರ ಅನ್ನೋದು ಕ್ಯಾರಿಕೇಚರ್ ಏನಂತೀವಿ, ಅದು ಸ್ವಲ್ಪ ಹಾಸ್ಯಕ್ಕೆ ಸಂಬಂಧಪಟ್ಟಿದ್ದು, ಮತ್ತು ಎಕ್ಸಾಸರೇಷನ್ಗೆ ಸಂಬಂಧಪಟ್ಟಿದ್ದು, ಮತ್ತು ಎಲಿಮೆಂಟ್ಸಿಗೆ ಸಂಬಂಧಪಟ್ಟಿದ್ದು. ಬಟ್ ಅಲ್ಲೇನಾಗತ್ತೆ ಅಂದರೆ ಇದೆಲ್ಲ ಈ ಹಾಸ್ಯ ಮತ್ತು ಎಲಿಮೆಂಟ್ಸ್ ಎಲ್ಲ ಎರಡನೇ ಇದರಲ್ಲಿ ನಿಂತ್ಕೊಳ್ಳುತ್ತೆ. ಮೊದಲನೇದ್ರಲ್ಲಿ ನಿಂತ್ಕೊಳ್ಳೋದು ನೀವು ಬರೀತಾ ಇರೋದು ವ್ಯಂಗ್ಯ ಭಾವಚಿತ್ರ, ಅವನ ಚಿತ್ರ. ಅದನ್ನು ವ್ಯಂಗ್ಯವಾಗಿ ನೀವು ಬರೆಯೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ. ಆ ಭಾವ ಬರೆದಿದ್ದಾಗ ಅದು ವ್ಯಂಗ್ಯ ಭಾವಚಿತ್ರ ಆಗೋದೇ ಇಲ್ಲ, ಅದು ವ್ಯಂಗ್ಯ ಚಿತ್ರ ಆಗುತ್ತೆ. ಆ ಭಾವನೂ ಬಂದು ಇದೆಲ್ಲ ಅದಕ್ಕೆ ಆ್ಯಡ್ ಆದರೆ ಅದರ ಮೌಲ್ಯ ಇನ್ನೂ ಜಾಸ್ತಿ ಇರುತ್ತೆ. ಅದರಿಂದ ನನಗೆ ಫಸ್ಟು ಕ್ಯಾರಿಕೇಚರ್ ಇದಕ್ಕೆ ಬಂದಾಗ ನನಗೆ ಹೇಳಿದ್ದು ನಮ್ಮ ಗುಜ್ಜಾರ್, ನೋಡಿ ಸ್ವಾಮಿ, ಏನೇ ಮಾಡಿ ಏನೇ ಬಿಡಿ ಲೈಕ್ನೆಸ್ ಇರಬೇಕು. ಲೈಕ್ನೆಸ್ ಇಲ್ಲದರೆ ಚಿತ್ರ ಯಾವತ್ತೂ ಸೋಲತ್ತೆ, ಇದು ಜ್ಞಾಪಕ ಇಟ್ಕೊಂಬಿಡಿ ಅಂತ. ಇದನ್ನು ನಮ್ಮ ತಂದೆನೂ ಹೇಳೋರು, ಸಂಗೀತದಲ್ಲಿ ಭಾವ ಇಲ್ಲದೆ ನೀನು 1 ಗಂಟೆ ಆಡಿದ್ರು 2 ಗಂಟೆ ಆಡಿದ್ರು ಆ ರಾಗದ ಭಾವ ಬರದೇ ಹೋದರೆ ಆ ಸಂಗೀತ ಸೋಲತ್ತೆ. ಭಾವ ಇರಬೇಕು, ಭಾವ ಗೆಲ್ಲಬೇಕು. ಭಾವ ಗೆದ್ದಾಗ ಮಾತ್ರನೇ ಒಂದು ಚಿತ್ರದಲ್ಲಿ, ಈಗ ನಿಮ್ಮದು ವ್ಯಂಗ್ಯ ಭಾವಚಿತ್ರ ನಿಮ್ಗೆ ನೋಡ್ತಾನೆ ಇದು ನಾನೇ ಅಂತ ಖುಷಿ ಆಗಬೇಕು. ಏನೋ ಸ್ವಲ್ಪ ಕನ್ಫ್ಯೂಷನ್ ಆಗಿದೆ. ನಿಮ್ಮ ಭಾವಚಿತ್ರವನ್ನು ನೋಡಿ ಆ ವ್ಯಕ್ತಿ ಮೀಟ್ ಆದಾಗ ಅಲ್ಲಿ ಬಂದ ಉದ್ಗಾರ ಅಥವಾ ಮೆಚ್ಚುಗೆ ಮತ್ತು ಆಶ್ಚರ್ಯ ಕ್ಷಣಗಳು ಏನಾಗಿದೆ ಅಲ್ಲ. ಈಗ ಬಹಳ ಜನ ಎಕ್ಸ್ಪ್ರೆಸ್ ಮಾಡ್ತಾರೆ, ತುಂಬ ಚೆನ್ನಾಗಿದೆ ನಂದು, ನಾನು ಅದಕ್ಕೆ ಹಾಕ್ಕೊಂಡಿದ್ದೀನಿ, ಇದಕ್ಕೆ ಹಾಕ್ಕೊಂಡಿದ್ದೀನಿ, ಇದಕ್ಕೆ ಉಪಯೋಗಿಸಿದ್ದೀನಿ, ಅದಕ್ಕೆ ಉಪಯೋಗಿಸಿದ್ದೀನಿ ಅಂತೆಲ್ಲ ಹೇಳ್ತಾರೆ. ಬಟ್ ನಾನು ಭಾಳ ಇಷ್ಟಪಡೋದು, ನನಗೆ ಯಾರು ಅದ್ರ ಬಗ್ಗೆ ಭಾಳ ಗೊತ್ತಿರೋರು, ನೀವು ಇದನ್ನು ಹೀಗೆ ಮಾಡಿದರೆ ಇನ್ನೊಂದು ಸ್ವಲ್ಪ ಚೆನ್ನಾಗಿರೋದು ಅಂತ ಹೇಳ್ತಾರಲ್ಲ, ಆ ಪಾಯಿಂಟ್ಗಳು ನನಗೆ ಭಾಳ ರಿಜಿಸ್ಟರ್ ಆಗುತ್ತೆ. ಯಾಕೆಂದರೆ ಇವಾಗ ಈಗ ಚಂದ್ರನಾಥಾಚಾರ್ಯ ಅಂಥವರು ತುಂಬ ಚೆನ್ನಾಗಿ ಮಾಡ್ತೀರಾ, ಇದು ಹೀಗೆ ಇನ್ನೊಂಚೂರು ಹೀಗೆ ಮಾಡೋದು ಇನ್ನೂ ಚೆನ್ನಾಗಿರುತ್ತೆ ಅಂತೆಲ್ಲ ಹೇಳಿದಾಗ ಪರವಾಗಿಲ್ಲಪ್ಪ, ಇಂಥವ್ರೊಬ್ರು ನೋಡಿ ನಮ್ಮ ಚಿತ್ರ ಚೆನ್ನಾಗಿದೆ ಅಂತ ಹೇಳ್ತಾರೆ, ಗುಜ್ಜಾರ್ ಅಂತ ಚೆನ್ನಾಗಿದೆ ಅಂತ ಹೇಳ್ತಾರೆ, ಅಥವಾ ನಾಗನಾಥ್ ಇರ್ಬೋದು, ಯಾರು ಈ ಒಂದು ಕೆಲಸ ಕಾರ್ಯದಲ್ಲಿ ತೊಡಗಿಕೊಂಡಿರೋರು, ಇದೇ ವೃತ್ತಿಲಿರೋರು ಇದು ತುಂಬ ಚೆನ್ನಾಗಿ ಬರೆದಿರೋ ಒಂದು ಸಂತೋಷ ಆಗುತ್ತೆ. ಹೀಗೆ ಬರೀಬೇಕಿತ್ತು ಅಂದಾಗಲೂ ಸಂತೋಷ ಆಗುತ್ತೆ. ನಾನು ಅದಕ್ಕೆ ಯಾರೋ ಒಂದು ಪ್ರಶ್ನೆ ಕೇಳೋದು, ನಿಮ್ಗೆ ಚಂದ್ರನಾಥಾಚಾರ್ಯ ಅವ್ರ ಚಿತ್ರ ನೋಡಿದ್ರೆ ಏನನ್ಸುತ್ತೆ? ಇಲ್ಲ ಸರ್, ಸಂತೋಷನೂ ಆಗುತ್ತೆ, ಬೇಜಾರು ಆಗುತ್ತೆ. ಯಾಕೆ ಸಂತೋಷ ಆಗುತ್ತೆ? ಚೆನ್ನಾಗಿ ಬರೀತಾರಲ್ಲ ಅಂತ ಸಂತೋಷ ಆಗುತ್ತೆ. ಯಾಕೆ ಬೇಜಾರಾಗುತ್ತೆ? ನಮ್ಗೆ ಹಿಂಗೆ ಬರೆಯೋಕ್ಕೆ ಬರೋಲ್ಲ, ಬೇಜಾರಾಗುತ್ತೆ ಅಂತ ಹೇಳಿದ್ದೆ. ಯಾಕೆಂದರೆ ನಮಗೆ ಗೈಡ್ ಮಾಡೋದು ಭಾಳ ಇಂಪಾರ್ಟೆಂಟ್. ಹೊಗಳೋರು ಭಾಳ ಜನ ಸಿಗ್ತಾರೆ, ಆದರೆ ನಮ್ಮ ತಪ್ಪುಗಳನ್ನು ತಿದ್ದಿ ನಡೆಸೋದ್ರಿಂದ ನಮ್ಮ ಚಿತ್ರ ಬೆಳೆಯುತ್ತೆ. ಅಲ್ಟಿಮೇಟಾಗಿ ಕಲಾವಿದ ಬೆಳೆಯೋದು ಅಂದರೆ ಏನು? ಚಿತ್ರ ಬೆಳೆಯೋದು ಅಂತ. ಹಾಗಾಗಿ ಚಿತ್ರ ಬೆಳೆಸೋ ಅಂಥವ್ರು ನಮಗೆ ಬೇಕು, ಅದು ನನ್ನ ಅಭಿಲಾಷೆ. ಬಹಳ ಜನ ಇಷ್ಟಪಟ್ಟಿರೋದ್ರಿಂದನೇ ನಾವು ಇವತ್ತು ಗುರುತಿಸ್ಕೊಂಡಿದ್ದೀವಿ ಅಷ್ಟೇ ಹೊತ್ತು. ಬಟ್ ಆದರೆ ನಮಗೆ ಗೊತ್ತಿದೆ ನಾವಿನ್ನೂ ಇದರಲ್ಲಿ ಏನೂ ಅಲ್ಲ ಮಾಡಬೇಕು ಅಂತ. ನಿಮ್ಮ ಪ್ರಥಮ ವ್ಯಂಗ್ಯ ಭಾವಚಿತ್ರ ಯಾವುದು ಅಂತ ಅದು ಅಷ್ಟು ಜ್ಞಾಪಕ ಇಲ್ಲ, ಪರ್ಟಿಕ್ಯುಲರ್ ಆಗಿದೆ ಅಂತ ಜ್ಞಾಪಕ ಇಲ್ಲ. ಮಾಡ್ತಾ ಬಂದಿನೇ ಈಗ ನಾನು ಅವ್ರಾರು ಮಾಡಾಕ್ಬಿಟ್ಟಿದ್ದೀನಿ ಬಿಡಿ, ಅದು ಬೇರೆ ಪ್ರಶ್ನೆ. ನಮ್ಮಲ್ಲಿ ನಿಮ್ಮ ಒಂದು ಕಲಾವಿದೆಯಲ್ಲೇ ಒಂದು ವಿಶೇಷವಾದ ಗುಣ ಅಂತ ನಿಮ್ಮ ವಿನಯ ಮತ್ತು ವಿಧೇಯತೆ ಮತ್ತು ವಿನೀತತೆ ಇನ್ನೂ ಕಲಿಲಿಕ್ಕಿದೆ. ಮತ್ತು ದೊಡ್ಡ ದೊಡ್ಡ ಕಲಾವಿದರಿದ್ದಾರೆ, ನಮಗೆ ನೋಡುವಾಗ ಆ ಕಲಾವಿದರಿಗಿಂತ ನೀವೇ ಹೆಚ್ಚು ಚಂದ ಬರ್ತದೆ ನಮಗೆ ಕಾಣ್ತದೆ ಕೆಲವೊಮ್ಮೆ. ಆದರೂ ನೀವು ಅವರನ್ನು ಗುರುಗಳು ಅಂತ ಹೇಳ್ತೀರಿ, ಕೆಲವೊಮ್ಮೆ ಅವರನ್ನು ಕಲಿಯುವಂಥದ್ದಿದೆ. ನಿಮ್ಮ ಗುಣಗ್ರಾಹಿತನ ಇಲ್ಲ ನಿಮಗೆ ಕಲಿಸಿದ್ಯಾ? ನೋಡಿ,
ಗುರುಕೃಪೆ ಇಲ್ಲದೆ ಹರಿಕೃಪೆ ಇಲ್ಲದೆ ಅಂತ ನಮ್ಮ ತಂದೆ ಕಾಂಪಿಟೇಷನ್ ಮಾಡಿ. ನಿಮಗೆ ಯಾರು ವಿದ್ಯೆ ಕಲಿಸಿರ್ತಾರಲ್ಲ ಗುರುಗಳು, ಅವ್ರ ಬಗ್ಗೆ ನಿಮಗೆ ಗೌರವ ಇಲ್ಲ ಅಂತ ಆದಾಗ ನಿಮ್ಮ ವಿದ್ಯೆ ಸೋತೆ. ಯಾಕೆಂದರೆ ಪ್ರತಿ ಚಿತ್ರದಲ್ಲೂ ಕೂಡ ಒಂದು ವ್ಯಕ್ತಿಯ ಒಂದು ಅವನ ವ್ಯಕ್ತಿತ್ವ ಇರುತ್ತಲ್ಲ, ಅದು ಕೂಡ ಏನಾಗುತ್ತೆ. ಅವನ ವಿನಯ ಇರ್ಬೋದು, ಅವನ ತಾಳ್ಮೆ ಇರ್ಬೋದು, ಅವನು ದೊಡ್ಡವರಿಗೆ ಕೊಡ್ತಕ್ಕಂಥ ಅವನ ಮರ್ಯಾದೆ ಇರ್ಬೋದು, ಚಿಕ್ಕವ್ರ ಮೇಲೆ ತೋರಿಸೋಂಥ ಒಂದು ಪ್ರೀತಿ ಇರ್ಬೋದು. ಈಗ ನಮ್ಮ ಅಜ್ಜಿ ತುಂಬ ಅಡುಗೆ ಚೆನ್ನಾಗಿ ಮಾಡ್ತಿದ್ರು ಅಂತ. ನಿಮ್ಮ ಅಜ್ಜಿ ಹಾಕೋ ಸಾಮಾನ್ಯ ನೀವು ಹಾಕಿ ಅಡುಗೆ ಮಾಡೋದು, ನಾವು ಹಾಕಿ ಮಾಡೋದು. ಆದರೆ ಅಜ್ಜಿಯ ಪ್ರೀತಿ ಇರುತ್ತಲ್ಲ ಅಡುಗೆಯಲ್ಲಿ, ಆ ಅಡುಗೆನ ಹಾಗೆ ನಿಲ್ಲಿಸಿರುತ್ತೆ. ಹಾಗೆ ಗುರು ಅನ್ನೋರು ಅವ್ರು ನಮ್ಮ ದಾರಿ ತೋರಿಸ್ತಾರೆ. ನಾವು ಮೊದಲನೇ ಹೆಜ್ಜೆ ಇಡೋಕ್ಕೆ ಯಾರಪ್ಪ ಸಹಾಯ ಮಾಡ್ತಾರೆ ಅಂದರೆ ಗುರು. ಅದಕ್ಕೆ ನಮ್ಮ ತಂದೆಗೆ ಯಾವಾಗಲೂ ತುಂಬ ನಾವು ಜ್ಞಾಪಿಸ್ಕೊಳ್ಳೋದೇನು ಅಂದರೆ, ಅವರು ತಂದೆಯಾಗೂ ತಮ್ಮ ಕರ್ತವ್ಯ ನಿರ್ವಹಿಸಿದ್ದಾರೆ, ಒಬ್ಬ ಗುರುವಾಗೂ ಕರ್ತವ್ಯ ನಿರ್ವಹಿಸಿದ್ದಾರೆ. ಸೊ ನನಗೆ ಗುರು ಮತ್ತು ತಂದೆ ಎಲ್ಲ ಅವರೇ. ಆ ನಂತರದಲ್ಲಿ ನಾನು ಹೋದಂಥ ಎಲ್ಲರೂ ಅಷ್ಟೇ ಪ್ರೀತಿ, ಇವತ್ತಿಗೂ ನಿಮ್ಗೆ ಹೇಳಿದ್ರೆ ಅಷ್ಟೇ ಪ್ರೀತಿ ವಿಶ್ವಾಸದಿಂದ ಇವತ್ತಿಗೂ ನಾನು ಶಿವಮೊಗ್ಗದಲ್ಲಿ ನಮ್ಮ ಗುರುಗಳ ಮನೆಗೆ ಹೋದ್ರೆ ಅಷ್ಟೇ ಪ್ರೀತಿ ವಿಶ್ವಾಸದಿಂದ. ಯಾಕೆಂದರೆ ನಾನು 15-20 ವರ್ಷ ಇದ್ದರೂ ಅವ್ರು ಹೇಳೋರು, ಒಂದು ದಿನ ನೀನು ನನಗೆ ಎದುರು ಮಾತಾಡ್ತಿರ್ಲಿಲ್ಲ. ಯಾಕೆಂದರೆ ನಮ್ಮ ತಂದೆ ಅದನ್ನೆಲ್ಲ ಹೇಳ್ಕೊಟ್ಟಿದ್ರು. ವಿದ್ಯೆಗೆ ಅದರದ್ದೇ ಆದ ಒಂದು ಗೌರವ ಇದೆ. ಈಗಲೂ 3 ವಾರದ ಹಿಂದೆ ರಂಗೋಲಿ ಮಾಡಿದ್ರಿ ಅಂತ ಹೇಳಿದ್ರೆ, ಯಾರ ಮನೆ ಇದೆ ರಂಗೋಲಿ? ಶಿವಮೊಗ್ಗದಲ್ಲಿ ಒಬ್ರು ಬೆಳ್ಳಿ ಬಂಗಾರದ ಅಂಗಡಿಯವರು. ಅವರು ಭಾಳ ಇವತ್ತಿಗೂ ನೀವು ಹಾಕ್ಕೊಳ್ಳೇಬೇಕು, ನಾನು ಇರೋ ತನಕ ನೀವು ಹಾಕ್ಕೊಡ್ಬೇಕು ಅಂತ ಹಾಕ್ಕೊಡ್ತೀನಿ. ಅದರ ಫೋಟೋ ತೆಗೆದಿಡುದು ಇಲ್ಲ, ತೆಗೆದಿಲ್ಲ ನಾನು. ಅದು ನಿಮಗದನ್ನು ಅಳಿಸಿದಾಗ ಬೇಜಾರಾಗುದಿಲ್ಲ? ನಾವು ಅದನ್ನು ನೋಡೋಕ್ಕೆ ಹೋಗಲ್ಲ, ಅಳಿಸ್ತಾರೋ ಹಾಗೇ ಆಗತ್ತಲ್ವಾ ಕಲಾವಿದರು. ಯಾಕೆ ನೀವು ಕೇಳ್ತಾ ಇದ್ದೀರಲ್ಲ, ಇದು ಏನೋ ಗೊತ್ತಿಲ್ಲ, ನೀವೇನು ಕೇಳಿದ್ರಿಂದ ನನಗೆ ಗೊತ್ತಿಲ್ಲ. ನಮ್ಮೂರಲ್ಲಿ ಒಂದು ಸಂತೋಷ್ ಅಂತ ಒಂದು ಹೊಸ ಹೋಟ್ಲು ಶುರುವಾಗಿದೆ. ಆ ಹೋಟ್ಲು ಶುರು ಮಾಡಿದವರಿಗೆ ಭಾಳ ಕೈಯಲ್ಲಿತ್ತು. ಅಲ್ಲಿ ಒಂದು 10 ಅಡಿ 5 ಅಡಿನೋ ಏನೋ ಜಾಗ. ಅಲ್ಲಿ ನಾನು ಗೀತೋಪದೇಶ ಚಿತ್ರ ಬರೆದಿದ್ದೆ. ನೋಡಿದ್ರು ಟ್ರೆಡಿಷನಲ್ ಥರ ಎಲ್ಲ ಆಯಿಲ್ ಪೇಂಟಲ್ಲೇ ಎಲ್ಲ ಔಟ್ಲೈನ್ ಮಾಡಿ ತುಂಬ ಡಿಸೈನ್. ಆ ನಂತರ ಭಾಳ ಒಂದು 3-4 ವರ್ಷದ ಮೇಲೆ ಆ ಹೋಟ್ಲನ್ನ ಬೇರೆ ಯಾರಿಗೋ ವಹಿಸ್ಕೊಟ್ಟಾಗ ಆ ಹೋಟ್ಲು ಓನರ್ಗೆ ಯಾರೋ ಹೇಳಿದ್ರಂತೆ, ಈ ಹೋಟ್ಲಲ್ಲಿ ಗೀತೋಪದೇಶ ಚಿತ್ರ ಇರಬಾರ್ದು, ಯುದ್ಧದ್ದೆಲ್ಲ ಇರಬಾರ್ದು ಅಂತ. ಅವನು ಅದನ್ನು ಬಣ್ಣ ಹೊಡೆಸ್ಕೊಟ್ಟ. ಭಾಳ ಬೇಜಾರಾಯ್ತು ನಮಗೆ. ಏನಪ್ಪ ಹಿಂಗೆ ಈ ಥರ ಎಲ್ಲ ಇರುತ್ತೆ. ನಿಮಗೆ ಕೆಲವು ಕಲಾವಿದರು ಈ ಬಣ್ಣ ಸರಿ ಇಲ್ಲ, ಬಣ್ಣ ಹಾಕು ಅಂತ. ಅದೆಲ್ಲ ಈಗ ನೋಡಿ, ಅದು ಬಣ್ಣ ಸರಿ ಇಲ್ಲ, ಬಣ್ಣ ಹಾಕು, ಅದು ಹಾಕು, ಇದು ಹಾಕು. ಈ ನಿಮಗೆ ವಾಣಿಜ್ಯ ಕಲೆ ಅಂತ ಏನು ಕಮರ್ಷಿಯಲ್ ಅಂತೀವಲ್ಲ, ನೀವು ಹಣಕ್ಕಾಗಿ ಚಿತ್ರ ಬರೀತಾ ಇದ್ದೀರ. ಬಟ್ ಅದು ಅವನಿಗೆ ಏನೋ ಒಂದು ಹಿಡಿಸಿರುತ್ತೆ. ಅವನಿಗಿದೇ ಬೇಕು, ಹಿಂಗೆ ಇರಬೇಕು, ಅವನ ತಲೆಯಲ್ಲಿ ಏನೋ ಇರುತ್ತೆ. ಅವನು ಅದಕ್ಕಾಗಿ ಆ ಕೆಲಸ ಮಾಡಿಸ್ತಾ ಇರ್ತಾನೆ. ನಿಮಗೆ ನೀವು ದುಡ್ಡಿಗೆ ಅಂತ ಕೆಲಸ ಮಾಡಿದ್ರೆ ಅದನ್ನು ಮಾಡ್ಕೊಡ್ಬೇಕಾಗುತ್ತೆ. ಇಲ್ಲ ನಿಮಗೆ ದುಡ್ಡು ಬೇಡ, ಈ ಕೆಲಸನೂ ಮಾಡಲ್ಲ ಅನ್ಸಿದ್ರೆ ನೀವು ಮಾಡ್ದೇನು. ಈಗ ಎರಡೂ ಥರ. ಅವ್ನು ಹೇಳೋದಪ್ಪ ನಾನು ಮಾಡ್ಕೊಟ್ಟೆ, ನಮ್ಗೇನಾಗಬೇಕು ಮರೆ, ಏನಾರು ಮಾಡ್ಕೊಳ್ಳಿ, ಅವನು ಇಷ್ಟ ಅದು. ನಾವು ಎಷ್ಟೋ ಸತಿ ಇಲ್ಲ ಈ ಬೋರ್ಡಿಗೆ ಬಾರ್ಡ್ರ್ ಹಾಕ್ಸ್ಬೇಡಿ, ಚೆನ್ನಾಗಿ ಕಾಣಲ್ಲ ಅಂತ ಹೇಳ್ತೀವಿ. ಕೆಲವರು ಇಲ್ಲ ಸರ್ ನಮಗೆ ಬಾರ್ಡ್ರ್ ಬೇಕು ಅಂತಾರೆ. ಆದರೆ ನನ್ನ ಅದು ಆರ್ಟಲ್ಲಿ ನಿಮ್ಮ ಸಿಗ್ನೇಚರ್ ಏನು ಇರುವುದಿಲ್ಲ? ಇರುತ್ತೆ, ಕಡೆ ಇರುತ್ತೆ. ಏನು ಬೋರ್ಡಿಗೆಲ್ಲ ನಾವು ನಿಮ್ಮ ಏನಂತ ಅನು ಆರ್ಟ್ಸ್ ಅಂತಾನೆ. ಅನು ಆರ್ಟ್ಸ್. ಅದಕ್ಕೂ ನಿಮ್ಮ ಲೋಗಗಳು ಯಾವುದು ಪ್ರಸಿದ್ಧ ಲೋಗ? ನಾವು ಈ ಸ್ಕೂಲ್ಗಳಿಗೆ ನಮ್ಮ ಶಿವಮೊಗ್ಗದಲ್ಲಿ ಯೂನಿವರ್ಸಿಟಿಗೆ ಅಂಥದ್ದು ಜಾವಳ್ಳಿ ಸ್ಕೂಲ್ ಒಂದಿದೆ, ಜ್ಞಾನದೀಪ ಅಂತ. ಅದಕ್ಕೆ ನಾನೇ ಲೋಗ ಮಾಡಿಕೊಟ್ಟಿದ್ದು. ನನ್ನ ಮಗ ಅಲ್ಲೇ ಓದ್ದ. ಆಯಿತಾ, ಈ ಕುವೆಂಪು ಯೂನಿವರ್ಸಿಟಿ ಆದಾಗಲೂ ನಮ್ಮದು ಲೋಗೋ ಒಂದು ಲೆವೆಲ್ ತನಕ ಅಲ್ಲಿ ಪಾಸಾಗಿತ್ತು. ಆ ನಂತರ ಅದು ಇನ್ನೊಬ್ರು ತಯಾರದ ಆಯಿತು. ಅದು 4 ಗೊಂದಲಗಳಿತ್ತು. ಆ್ಯಕ್ಚುಲಿ ನಾವು ಬರೆದಿದ್ದ ಲೋಗನೇ ಅವರಿಗೆ ಶಿವರುದ್ರಪ್ಪ ಅವರು ಕೂಡ ತುಂಬ ಮೆಚ್ಚಿದ್ರು, ಇದನ್ನು ಉಪಯೋಗಿಸ್ಬೋದು ಅಂತ. ಬಟ್ ಆಮೇಲೆ ಏನೇನೋ ಅವ್ರವ್ರದ್ದು ಏನೇನೋ ಇರುತ್ತೆ. ಆ ಥರ ಬೇಕಾದಷ್ಟಕ್ಕೆ ಮಾಡಿದ್ದೀವಿ, ಮಾಡಿಲ್ಲ ಅಂತಲ್ಲ. ಬಟ್ ಅವತ್ತಿನ ಕಾಲದಲ್ಲಿ ನಮ್ಮ ಫೋನ್ ಒಳಗಡೆ ಯಾವುದೇ ಕ್ಯಾಮ್ರಾ ಇಲ್ಲದೆ ಇರುವಂಥ ನಮ್ಮ ಅನೇಕ ಕೆಲಸಗಳ ದಾಖಲೆಗಳಿಲ್ಲ. ಹಾಗಾಗಿ ಈಗ ಆಮೇಲೆ ಅದು ಕೆಲವುದನ್ನು ಹೇಳಿದ್ರೆ ನಿಮ್ಮ ಕೈ ನಂಬಕ್ಕೂ ಆಗಲ್ಲ. ಆ ಥರ ಕೆಲಸಗಳು ನಾನು ಅದನ್ನೇ ನಿಮಗೆ ತಮಾಷೆಗೆ ಹೇಳ್ತಾ ಇದ್ದೆ. ನಾವು ಇಂಥ ಕೆಲಸ ಮಾಡೇ ಇಲ್ಲ ಅನ್ನೋದಿಲ್ಲ. ಈವನ್ ಈ ಡಿಸ್ಟಿಲರಿ ಕಂಪ್ನಿ ಸ್ಕೇಲ್ ಕೂಡ ಬರ್ತಿದ್ದೀವಿ. ಕಮರ್ಷಿಯಲ್ ಅಂದಮೇಲೆ ನಿಮಗೆ ಅವನು ಭಾನುವಾರ ರಜಾ ಅಂತ ಬರ್ಕೊಡು ಅಂತ ಕೇಳ್ತಾನೆ, ಮನೆಗೆ ಬಂದು ಅವನೊಬ್ಬ ವೆಂಕಟೇಶ್ವರ ಕೃಪಾ ಅಂತ ಬರ್ಕೊಡು ಅಂತ ಹೇಳ್ತಾನೆ. ಅದು ವ್ಯವಹಾರ, ಕಂಪ್ಲೀಟಾಗಿ ಅದು ವ್ಯವಹಾರ, ಅದು ಮಾಡಲೇಬೇಕಾಗುತ್ತೆ. ಇಲ್ಲಿ ಎಲ್ಲ ಹೋಟೆಲ್ ಚಿತ್ರಗಳಲ್ಲಿ ಕಮಲೇಶ್ನವರ
ಹ್ಯಾಂಡ್ ರೈಟಿಂಗ್ ಹೋಟೆಲ್ ಅದೊಂದು ವಿನ್ಯಾಸವನ್ನು ಹೆಚ್ಚು ಬಳಸಿದ್ದಾರೆ. ಅಂತ ಶೈಲಿಗಳು ಶಿವಮೊಗ್ಗದಲ್ಲಿ ಬೇಕಾದಷ್ಟಿದೆ. ಅದನ್ನೇ ನಿಮ್ಗೆ ಹೇಳಿದ್ದು. ಕೆಲವು ಶೈಲಿಗಳು ಏನಾಗಿದೆ ಅಂದ್ರೆ ಸೋಷಿಯಲ್ ಮೀಡಿಯಾ ಇಲ್ಲದೆ ಇರೋದ್ರಿಂದ ಅದು ಜನಕ್ಕೆ ತಲುಪಿಲ್ಲ. ಪುಸ್ತಕಗಳಲ್ಲಿ ಈಗ ಏನು ಪತ್ರಿಕೆಗಳು, ವಾರ ಪತ್ರಿಕೆಗಳು ಇದ್ರಲ್ಲಿ ಬರ್ತಿತ್ತು, ಅದರಲ್ಲಿ ಯಾರು ಬರೀತಾ ಇದ್ರು ಅವರದ್ದು ಶೈಲಿಗಳು ಮಾತ್ರ ಇದು ನಾವೇ ಮಾಡಿರೋದು ಅನ್ನೋ ಥರ ಉಳ್ಕೊಂಡಿದೆಯೇ ಹೊರತು ಅವ್ರಿಗಿಂತ ಮುಂಚೆ ಬೇಕಾದಷ್ಟು ಜನ ಮಾಡ್ಯಾರ ಅದನ್ನು, ಮಾಡಿಲ್ಲ ಅಂತ ಏನಿಲ್ಲ. ಆದರೆ ಯಾರದ್ದು ಪ್ರಸಿದ್ಧಿಗೆ ಬಂತು ಅವ್ರ ಹೆಸರು ಅಲ್ಟಿಮೇಟ್ ಆಗಿ ಅಲ್ಲಿರುತ್ತೆ. ನಿಮ್ಮ ತಂದೆಯವರನ್ನು ಅಕಾಡೆಮಿಗಳು ಏನಾದ್ರು ಗುರುತಿಸಿದ್ದವು? ಚಿತ್ರಕಲಾ, ಸಂಗೀತ ನೃತ್ಯ ಅಕಾಡೆಮಿ, ಗಮಕ ಕಲಾ ಪರಿಷತ್ ಎಲ್ಲ ಪ್ರಶಸ್ತಿಗಳು ಬಂದಿದೆ. ಗಮಕ ಸಹ ಹೇಳ್ತಿದ್ರು. ಗಮಕ ಹೇಳ್ತಿದ್ರು, ಸಂಗೀತಕ್ಕೆ ಸಂಬಂಧಪಟ್ಟಿದ್ದ ಅವರಲ್ಲಿ. ನೀವು ಆ ಕ್ಷೇತ್ರಕ್ಕೆ ಬಂದಿಲ್ಲ? ಗಮಕ ಇಲ್ಲ, ನಾವು ಸಂಗೀತದ ಇದರಲ್ಲಿ ಏನೋ ರಚನೆ ಮಾಡೋದು ಅದು ಇದು ಆ ಥರದ್ದು ಏನು ಇದಕ್ಕೆ ಹೋಗ್ಲಿಲ್ಲ. ಬಟ್ ನನ್ನ ಅಣ್ಣ ಒಬ್ಬ ಅದನ್ನು ಸ್ವಲ್ಪ ಮಾಡ್ತಾನೆ. ನಮಗೆ ಚಿತ್ರಕಲೆಯಲ್ಲೇ ನಾನು ಸಂಪೂರ್ಣವಾಗಿ ತೊಡಗಿಸ್ಕೊಂಡಿದ್ದು ನಾನು ಇದರಲ್ಲೇನೆ ಮೊದಲಿಂದ. ನಿಮ್ಮ ಮದುವೆ ಆದಾಗ ನೀವು ಮೈಸೂರ ಶಿವಮೊಗ್ಗದಲ್ಲಿದ್ದೀರ, ನಿಮ್ಮ ಮಗ ಅಲ್ಲೇ SLC ವರೆಗೆ ಮಾಡಿದ್ದ? ಇಲ್ಲ, ಅಲ್ಲ, PUC ವರೆಗೆ. ಅವನು ಇಂಜಿನಿಯರಿಂಗ್ ಇಲ್ಲಿ ಬೆಂಗಳೂರಿಗೆ ಹೋದ. ಅದು ಒಂದು ಕಾರಣ ಅಂತಲ್ಲ, ಅಷ್ಟೊತ್ತಿಗೆ ನಾವು ಆಗ್ಲೇ ಬರಕ್ ಶುರು ಮಾಡ್ಬಿಟ್ಟಿದ್ವಿ. ಅವನು ಬರುವಂತ ಒಂದು ಸಂದರ್ಭ ಬಂದಿದ್ದರಿಂದ ಅವಾಗ ಇಡೀ ಸಂಸಾರನೇ ನಾವು ಇಲ್ಲಿಗೆ ಶಿಫ್ಟ್. ಅವರು ಇದು ಎಲ್ಲಿ ಇಂಜಿನಿಯರಿಂಗ್ ಮಾಡಿದ್ರು? BMS. ಅವ್ರು ಯಾವ ಸಬ್ಜೆಕ್ಟ್? ಅವನು ENC. ಅವನ ಹೆಸರು ಪ್ರಣವ್ ಅಂತ. ಅವನು ಈಗ ಮಾಡಿ ಯಾವ ಕಂಪನಿಯಲ್ಲಿ ಇದ್ದ? ಅವನು ಮೊದಲೊಂದು ಇನ್ಫಿನಿಯನ್ ಅನ್ನೋ ಒಂದು ಕಂಪನಿ ಇದ್ದ, ಈಗ ಗೂಗಲ್. ಅವನಿಗೆ ಚಿತ್ರದಲ್ಲಿ ಆಸಕ್ತಿ ಇದೆಯಾ? ಚಿತ್ರದಲ್ಲಿ ಆಸಕ್ತಿ ಇದೆ ಅಂದ್ರೆ ಅವನೇನು ಬರೆಯೋದಿಲ್ಲ ಜಾಸ್ತಿ, ಬಟ್ ಅವನಿಗೆಲ್ಲ ಗೊತ್ತಾಗತ್ತೆ ಅದು ಚೆನ್ನಾಗಿದೆ ಅಂತ. ಈಗ ನಾವು ಎಷ್ಟೋ ಚಿತ್ರಗಳನ್ನು ಬರೆದಾಗ ತೋರಿಸ್ತೀವಿ, ನೋಡು ಸರಿ ಇದೆಯಾ ಅಂತ. ಸರಿ ಇದೆ ಅಂತಾನೆ, ಅದು ಗೊತ್ತಾಗುತ್ತೆ. ಈಗ ಮದುವೆಗೆ ರೆಡಿ ಇದ್ದಾರೆ, ಮಾಡಬೇಕು. ನೀವೀಗ ನೀವು ತಂತ್ರಜ್ಞಾನಕ್ಕೆ ಈ ಕಂಪ್ಯೂಟರ್ನ ಅಲ್ಲೇ ಕಲ್ತ್ರಿ ಅಂತ ನೀವು ಹೇಳಿದ್ರಿ. ಫೋಟೋಶಾಪ್ ಸಹ ನೀವು ಸ್ವಯಾರ್ಜಿತವಾಗಿ ಕಲ್ತಿದ್ರೆ. ಅಲ್ಲಿ ರಾಮಧ್ಯಾನಿಯವರು ರಾಜಕೀಯ ವ್ಯಂಗ್ಯಚಿತ್ರ ಬರಿತಾ ಇದ್ರು. ಆ ರಾಜಕೀಯ ವ್ಯಂಗ್ಯಚಿತ್ರಗಳನ್ನು ಗಮನಿಸಿಲ್ಲ ನೀವು? ಗಮನಿಸಿದ್ವಿ. ಸ್ನೇಹಿತನ ಪತ್ರಿಕೆ ಒಳಗೆ ಅವನ ಚಿತ್ರ ಬರೋದು ನಾವಿಕ, ಅದ್ರೊಳಗಡೆ ಎರಡರಲ್ಲೇ ಬರೀತಿದ್ರ. ಹೊಸದಿಗಂತದಲ್ಲಿ ಆಮೇಲೆ ಬರೆಯಕ್ಕೆ ಶುರು ಮಾಡಿದ್ರು. ಬಟ್ ಶಿವಮೊಗ್ಗದ ನಾವಿಕ ಅಂತ ಒಂದು ಪತ್ರಿಕೆ ತುಂಬ ಬಟ್ ನನಗೆ ಅದರದ್ದು ಏನು ಇದಿರ್ಲಿಲ್ವಲ್ಲ, ಆಸಕ್ತಿ ಇರಲಿಲ್ಲ. ಅಷ್ಟೇ ನೋಡ್ತಾ ಇದ್ದೆ, ಖುಷಿ ಪಡ್ತಾ ಇದ್ದೆ ಅಷ್ಟೇ ಹೊರತು. ಬಟ್ ನಾವೆಲ್ಲ ಒಟ್ಟಿಗೆನೆ ಸೇರಿ ಮಾತಾಡ್ತಾ ಇದ್ವಿ. ಸಾಹಿತಿಗಳು ಸಹ ತುಂಬಾ ಇದ್ದಾರೆ ಶಿವಮೊಗ್ಗದಲ್ಲಿ. ಲಂಕೇಶ, ತುಂಬಾ ಜನ ಸಾಹಿತಿಗಳ ಮತ್ತು ಕಲಾವಿದರ ಊರು ಅಂತಲೇ ಹೇಳ್ತಾರೆ. ನಿಮ್ಗೆ ಸಾಹಿತಿಗಳು ಯಾರಾದ್ರು ಪರಿಚಯ? ಇಲ್ಲ, ನನಗೆ ಅಂತ ನನಗೆ ಬೆಂಗಳೂರಿಗೆ ಬಂದ್ಮೇಲೆ ಎಲ್ಲರೂ ಜಾಸ್ತಿ ಜನ ಪರಿಚಯ ಆಯಿತು. ಬಟ್ ನಮ್ಮನೆಗೆ NS ಲಕ್ಷ್ಮೀನಾರಾಯಣ ಭಟ್ಟ ಅಂಥವರೆಲ್ಲ ಬಂದು ಹೋಗೋರು. ಅವರು ಯಾಕೆ ಇದು ಹಾಡುಗಳ ಹಾಡು ಬಗ್ಗೆ ನಮ್ಮ ತಂದೆಗೆ ಬಹಳ ಪರಿಚಯ ಇದ್ರು. ನಮ್ಮ ಮನೆಗೆ ತಾರಾಸು ಅವ್ರು ಬರೋರು, ಶಿವರಾಮ್ ಕಾರಂತರು ಬರೋರು. ಶಿವರಾಮ್ ಕಾರಂತರು ಪರಿಚಯ. ಅವ್ರದ್ದು ಫೋಟೋ ಏನಾದ್ರು ಇದೆಯಾ? ಇಲ್ಲ, ಶಿವರಾಮ್ ಕಾರಂತರ ಸ್ಕೆಚ್ ಇದೆ. ಅವ್ರ ಚಿತ್ರಕಲೆ. ನೀವು ನಿಮ್ಮ ಜ್ಞಾನೇಶ್ವರರಿಂದ ನೀವು ಕಲೆ, ಅವರು ಅನಾಟಮಿ ಎಲ್ಲ ಕಲಿಸಿದ್ದಾರೆ. ಹೌದೌದು, ಅನಾಟಮಿ ಎಲ್ಲ ಭಾರಿ ಪರ್ಸೆಪ್ಟಿವ್ ಅದು ಎಲ್ಲ ಇಂಪಾರ್ಟೆಂಟ್. ಅದು ನಿಮ್ಮ ತಂದೆಯವರು ಸ್ವಯಾರ್ಜಿತ, ಅವರೇನು ಕಲೀಲಿಕ್ಕೆ ಹೋಗಿಲ್ಲ. ಅಕಾಡೆಮಿಕ್ ಎಜುಕೇಶನ್ ಏನಿಲ್ಲ. ನೀವು ಕಂಪ್ಯೂಟರಲ್ಲಿ ಇದು ನಿಮಗೆ ಕಂಪ್ಯೂಟರ್ ಬರೀಲಿಕ್ಕೆ ಎಷ್ಟು ಇಷ್ಟವ, ಕೈಯಲ್ಲಿ ಬರೀಲಿಕ್ಕೆ ಎಷ್ಟು ಇಷ್ಟ? ಅಲ್ಲ, ನಿಮಗೆ ತಂತ್ರಜ್ಞಾನ ಇದೆಯಲ್ಲ, ಅದನ್ನು ನೀವು ಕೈಯಲ್ಲಿ ಪರಿಶ್ರಮದಿಂದ ಕಲ್ತ ಮೇಲೆ ನೀವು ತಂತ್ರಜ್ಞಾನಕ್ಕೆ ಹೋದ್ರೆ ಅದರ ಒಂದು ವ್ಯಾಲ್ಯೂ ಬೇರೆ ಇರುತ್ತೆ, ಮಾತ್ರ ಅದರ ಅಪ್ರೋಚ್ ಬೇರೆ ಇರುತ್ತೆ. ಬರೀ ತಂತ್ರಜ್ಞಾನದಲ್ಲೇ ಕ್ರಿಯೇಟ್ ಮಾಡಕ್ ಹೋದಾಗ ನಿಮಗೆ ಆರ್ಟ್ ಗೊತ್ತಿಲ್ಲ, ಅದು ಕ್ರಿಯೇಟ್ ಮಾಡಬೇಕು ಅಂದರೆ ನೀವೇನೋ ನಾವು ಬಳಸ್ಕೊತೀರ, ಬೇರೆ ಬೇರೆ ಚಿತ್ರಗಳನ್ನ ಇವ್ರುಗಳನ್ನೆಲ್ಲ ಬಳಸ್ಕೊಂಡು ಮಾಡ್ತೀರ. ಅದು ನಿಮ್ಮದು ಅಂತೇನಿಲ್ಲ. ಇವಾಗ AI ಬಂದಿದೆ. AI ನೀವು ಚಿತ್ರ ಮಾಡಬೇಕು ಅಂದಾಗ ನೀವೊಂದಷ್ಟು ಅದಕ್ಕೆ ಮಾಹಿತಿ ಕೊಡಬೇಕು. ಆಮೇಲೆ ಸಾಧ್ಯವಾದರೆ ನೀವೇನಾದ್ರು ಒಂದು ಸ್ಕೆಚ್ ಮಾಡಿಕೊಡ್ಬೇಕು. ಈ ಸ್ಕೆಚ್ ಮಾಡೋದು ಇದೆಲ್ಲ ಇದ್ದಾಗ ಆ ಚಿತ್ರಗಳು ಇನ್ನೂ ಚೆನ್ನಾಗಿ ಬರುತ್ತೆ. ತಂತ್ರಜ್ಞಾನ ಬಳಸ್ಕೊಳ್ಳೋ ರೀತಿ ಎಲ್ಲ ಒಬ್ಬ ಕಲಾವಿದ ತುಂಬ ಚೆನ್ನಾಗಿ ಬಳಸ್ಕೊಂಡು. ಅದೇ ನೀವು ಪ್ರೋಕ್ರಿಯೇಟಲ್ಲಿ ನೀವು ಸಹಿತ ಅದೇ ಮಿಷಿನ್ ಕೊಟ್ಟರೆ ಅದು ಇನ್ನೊಬ್ರು ಬರಲಿಕ್ಕೆ ಆಗೋದಿಲ್ಲ. ಇಲ್ಲ, ಯಾರಿಗೂ ಆಗೋದಿಲ್ಲ. ಕ್ಯಾಲ್ಕುಲೇಟರ್ ಇದ್ದಾಗ ನೀವು ಫಾಸ್ಟ್ ಆಗಿ ಮಾಡ್ಲಿಕ್ಕೆ ಆಗುತ್ತೆ. ಅಲ್ಲ, ಅದು ನಿಮ್ಮ ಒಂದು ಆಸಕ್ತಿ ಮೇಲೆ. ಅದಕ್ಕೆ ನಿಮ್ಗೆ ಹೇಳ್ತಾ ಇರೋದು, ನೀವು ಒಂದು ಚಿತ್ರ ಬರಿಬೇಕಾದ್ರೆ ಫಸ್ಟ್ ನಿಮ್ಮ ತಲೆ ನಾನು ಈ ಚಿತ್ರ ಹೀಗೆ ಬರಿಬೇಕು ಅನ್ನೋದು ಬಂದಾಗ, ನಿಮ್ಗೆ ಬರೆದಂಥ ಮೊದಲು ಕೈಯಲ್ಲಿ ಬರೆದಂಥ ಒಂದು ಅನುಭವ ಇದ್ದಾಗ, ಇದರಲ್ಲಿ ಏನೇನು ಮಾಡ್ಬೇಕಾಗತ್ತೆ ಅನ್ನೋದನ್ನು ನೀವು ಯೋಚನೆ ಮಾಡ್ಬೋದು. ನಿಮ್ಗೆ ಅದು ಗೊತ್ತಿಲ್ಲದೆ ಇದ್ದಾಗ ಯೋಚನೆನೇ ಬರೋದಲ್ಲ.
ಈ ಕಲೆಯನ್ನು ಕಲಿಸುವಾಗ ಹಲವಾರು ಏರುಪೇರುಗಳೆಲ್ಲ ಇತ್ತು. ಅದರಲ್ಲಿ ಕಲಿಲಿಕ್ಕೆ ನೀವು ಸ್ವಯಾರ್ಜಿತವಾಗಿ ಕಲಿತದ್ದು ತಿಳ್ಕೊಂಡಿದ್ದೀರಾ, ಫೋಟೋಶಾಪ್ ಇದೆಲ್ಲ. ಇದಕ್ಕೆ ಯೂಟ್ಯೂಬ್ ಸಹಾಯ ಅಂತ ತಗೊಂಡ್ರೆ ಹೇಗೆ? ಇಲ್ಲ, ಯೂಟ್ಯೂಬ್ ಏನಿಲ್ಲ. ಅವ ನಮಗೆ ನಿಜವಾಗ್ಲೂ ಹೇಳಬೇಕು ಅಂದರೆ ಕಂಪ್ಯೂಟರ್ ತಗೋಬೇಕು ಅನ್ನೋದು ಹತ್ಬಿಟ್ಟಿದೆ. ಈಗ ಎಲ್ಲ ಕಡೆ ಕಂಪ್ಯೂಟರ್ ಯೂಸ್ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ಮಾಡ್ಕೊಡ್ಬೇಕಾಗತ್ತೆ. ಇನ್ನು ಮುಂದೆ ಇದನ್ನು ನಾವೇನಾದ್ರು ಒಂದು ಸ್ವಲ್ಪನಾದ್ರು ತಿಳ್ಕೊಂಡಿರ್ಬೇಕು ಇದರಲ್ಲಿ. ಇಲ್ಲದೆ ಹೋದ್ರೆ ಯಾವತ್ತೋ ಒಂದಿನ ಈ ಕ್ಷೇತ್ರದಿಂದ ಕಾಲು ಹಿಂದೆ ತೆಗಿಬೇಕಾಗತ್ತೆ. ಆಗ ನಿಮ್ಮ ತಂದೆಯವರು ಇರಲಿಲ್ಲ? ಆವಾಗಿತ್ತು. ಅವಾಗ ಒಂದು ಕಂಪ್ಯೂಟರ್ ತಂದೆ ನಾನು. ಭಾಳ ಎಷ್ಟು ಹಣ ಆಗಿದೆ ಅವಾಗ? 60,000 70,000 ಕೊಟ್ಟು ತಂದಿದ್ದೆ. ತಂದು ದಿನ ರಾತ್ರಿ ಒಂದು 10 ಗಂಟೆ ಮೇಲೆ ಅದನ್ನು ಆನ್ ಮಾಡ್ಕೊಂಡು ಕೂತ್ಕೊಳ್ಳೋದು. ಅದು ಕೆಲವು ಟೈಮ್ ನಮ್ಗೆ ಆಫ್ ಮಾಡೋಕೆ ಕೂಡ ಗೊತ್ತಾಗ್ತಿರ್ಲಿಲ್ಲ. ಎಲ್ಲೋ ಹೋಗಿ ನಿಂತು ಬಿಡೋದು. ಕಂಪ್ಯೂಟರ್ ಕ್ಲಾಸಿಗೆ ಯಾವುದಕ್ಕೆ ಹೋಗಿಲ್ಲ? ಹೋಗಿಲ್ಲ ಆತ. ಆಮೇಲೆ ಮತ್ತೆ ಕೆಲವು ಫ್ರೆಂಡ್ಸ್ ಇರೋರು, ಇನ್ನೊಂದು ಚೂರು ಕಲ್ತಿರೋರು, ಅವ್ರ ಹತ್ರ ಫೋನ್ ಮಾಡಿ ಕೇಳ್ಕೊಳ್ಳೋದು. ಇದು ಈ ಥರ ಫ್ರೆಂಡ್ಸ್ ರಾಮಧ್ಯಾನಿ ಅವರೆಲ್ಲ? ಇಲ್ಲ, ಅವರಲ್ಲ. ಇಲ್ಲಿ ನನ್ನ ಬೆಂಗಳೂರಿಗೆ. ಹಾಗೆ ಕಲ್ತು ಆಮೇಲೆ ಫೋಟೋಶಾಪಲ್ಲಿ ನಮಗೆ ಏನು ಬೇಕು, ಯಾವತ್ತು ನಂದೊಂದು ಉದ್ದೇಶ. ನಾನು ಏನೇ ಒಂದು ವಸ್ತು ತೊಗೊಂಡ್ರು, ನಾನು ಈ ವಸ್ತು ಏನಕ್ಕೆ ತೊಗೊಂಡಿದ್ದೀನಿ, ಈ ಬಳಕೆಗೆ ಆ ಬಳಕೆಗೆ ಏನು ಬೇಕೋ ಅದನ್ನು ಸಂಪೂರ್ಣವಾಗಿ ತಿಳ್ಕೊಬೇಕು. ಅದು ಬೇರೆ ಬೇರೆ ಇನ್ನೇನೇನೋ ಮಾಡೋದಿರುತ್ತೆ. ಈ ಸಾಮಾನ್ಯ ಇವಾಗ ನೀವು ಐಪಾಡ್ ಅಂತ ಇಟ್ಕೊಂಡ್ರೆ ಅದ್ರಲ್ಲಿ 108 ಥರ ಕೆಲಸ ಮಾಡ್ಬೋದು. ಆದರೆ ನನ್ನ ಕೆಲಸಕ್ಕೆ ಏನು ಬೇಕು ಅನ್ನೋದನ್ನು ಫಸ್ಟ್ ತಿಳ್ಕೊಬೇಕು. ಅವಾಗ ಅದು ನಮ್ಗೆ ಭಾಳ ಫ್ರೆಂಡ್ಲಿ ಆಗುತ್ತೆ. ನಾವು ಅದು ಬಿಟ್ಟು ಮಿಕ್ಕಿದ್ದೆಲ್ಲ ತಿಳ್ಕೊತಾ ಇರ್ತೀವಿ. ಅವಾಗ ಅದು ತೊಂದರೆ ಕೊಡುತ್ತೆ. ಈಗ ಎಷ್ಟೋ ಜನ ಪಾಪ ಐಪಾಡ್ಗಳನ್ನ ತೊಗೊಂಡಿದ್ದಾರೆ. ಭಾಳ ಜನ ಭಾಳಷ್ಟು ಕಾಸ್ಟ್ಲಿ ಐಪಾಡ್ಗಳನ್ನ ಇಟ್ಕೊಂಡಿದ್ದಾರೆ. ಬಟ್ ಅದು ಭಾಳ ನಾನು ಗುಜ್ಜಾರೆಲ್ಲ ಮಾತಾಡ್ತಿರ್ತೀವಿ. ಯಾರು ಸಿಕ್ಕರು ಕೇಳ್ತಾರೆ, ಇದಕ್ಕೆ ಯಾವ ಬ್ರಷ್ ಉಪಯೋಗಿಸ್ತೀರಾ ನೀವು, ಇದಕ್ಕೆ ಯಾವ ಪೆನ್ಸಿಲ್, ಅದು ಯಾವುದೂ ಮ್ಯಾಟ್ರೇ ಅಲ್ಲ ಅಂತ ನಾನು ಹೇಳೋದು. ಚಿತ್ರರಚನೆ ಒಳಗೆ ಅದೇನು ಅಂಥ ಮ್ಯಾಟ್ರಲ್ಲ. ನಿಮ್ಮ ಟೂಲ್ ನಿಮ್ಮ ಕೈಗಿದ್ದಾಗ ನೀವು ಚಾಪೀಸ್ ಕೊಟ್ಟರು ಬರೀತೀರಾ, ಇದ್ಲು ಕೊಟ್ಟರು ಬರೀತೀರಾ, ಇಟ್ಟಿಗೆ ಕೊಟ್ಟರು ಬರೀತೀರಾ. ಬರೆಯೋಕ್ಕೆ ಬಂದಾಗ ಯಾವ್ದು ಕೊಟ್ಟರು ಬರೀತೀರಾ. ಬರೆಯೋಕ್ಕೆ ಬರೋಲ್ಲ ಅಂದಾಗ ಇದೆಲ್ಲ ಯಾರೋ ಕೂದಲು ಇದು ಬರೆಯೋಕ್ಕೆ ಬೇರೆ ಬ್ರಷ್ ಇರಬೇಕು, ಇದು ಮಾಡೋಕ್ಕೆ ಆ ಥರ ಏನು ನಂಗೆ ಅನಿಸಿಲ್ಲ. ಅದು ನೀವು ಇತ್ತೀಚೆಗೆ ಬರೆಯೋದೆಲ್ಲ ಪ್ರೋಕ್ರಿಯೇಟಲ್ಲಿ ಬರೋದು. ನೀವು ಅದರಲ್ಲೇ ಪ್ರೋಕ್ರಿಯೇಟ್ ನಿಮಗೆ ನೀವು ಇಂಗ್ಲೀಷ್ ಮೀಡಿಯಮ್ಮ ಕನ್ನಡ ಮೀಡಿಯಮ್? ಕನ್ನಡ ಮೀಡಿಯಮ್. ನಿಮ್ಗೆ ಈ ಇಂಗ್ಲೀಷಿನ ತೊಂದರೆ ಏನಾರು ಆಗಿದೆ? ಅದು ಅಲ್ಲ, ನಿಮಗೆ ಅದು ನೀವೊಂದು ಸಣ್ಣ ಊರಿಂದ ಒಂದು ದೊಡ್ಡ ಊರಿಗೆ ಬಂದು ನಾವು ಇಲ್ಲಿಂದ ಏಕದಮ್ ಬಾಂಬೆಗೆ ಹೋಗ್ಬಿಟ್ರೆ ನಮ್ಗೆ ಹಿಂದಿ ಬರೋಲ್ಲ ಅಂದಾಗ ಅದೊಂದಷ್ಟು ಸಮಸ್ಯೆ ಮಾಡೇ ಬರ್ತದೆ. ಆದರೆ ವ್ಯಾವಹಾರಿಕವಾಗಿ ನಿಭಾಯಿಸೋ ಅಷ್ಟೆಲ್ಲ ಗೊತ್ತಿಲ್ಲ, ಅದಡ್ಡಿ ಇಲ್ಲ. ಬಟ್ ನೀವೀಗ ನಿಮ್ಮ ಬಗ್ಗೆ ಒಂದು 4 ಪೇಜ್ ಬರ್ಕೊಡಿ ಇಂಗ್ಲೀಷಲ್ಲಿ ಅಂದರೆ ನಾವು ಯಾರನ್ನಾರು ಅವಲಂಬಿಸ್ಬೇಕಾಗತ್ತೆ. ಯಾಕೆಂದರೆ ಆ ಬರವಣಿಗೆಗೆ ಬೇಕಾದಂಥ ಒಂದು ದೃಢವಾದ ಇಂಗ್ಲೀಷ್ ನಮ್ಮ ಹತ್ರ ಇರೋದಿಲ್ಲ. ಒಂದು ಆಡು ಭಾಷೆ ಇರುತ್ತೆ.